ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ. ಭಾರತ ದೇಶದಲ್ಲಿ ಸ್ವತಂತ್ರ ದಿನೋತ್ಸವದ ಸಂದರ್ಭದಲ್ಲಿ ಎಷ್ಟೋ ಆರ್ಭಾಟಗಳು ಮಾಡುತ್ತಾ ಭಾರತ ದೇಶಕ್ಕೆ ಸ್ವತಂತ್ರತೆ ಸಿಕ್ಕಿರುವುದಕ್ಕಾಗಿ, ದೇವರು ಕೊಟ್ಟ ಬಿಡುಗಡೆಗಾಗಿ ದೇವರನ್ನು ಸ್ತುತಿಸೋಣ. ಒಬ್ಬ ಇಂಡಿಯನ್ ಕ್ರೈಸ್ತರಾಗಿ, ದೇಶದ ನಾಗರಿಕನಾಗಿ ನಮ್ಮ ಜವಾಬ್ದಾರಿಕೆಗಳನ್ನು ನಿರ್ವಹಿಸೋಣ. ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸೋಣ. ಚಿಕ್ಕ ಪ್ರಾರ್ಥನೆ. ಕರ್ತನೇ, ನಿಮಗೆ ವಂದನೆಗಳು. ಈ ಭಾರತ ದೇಶದಲ್ಲಿ ನಮ್ಮನ್ನು ಇಟ್ಟಿರುವುದಕ್ಕಾಗಿ, ದೊಡ್ಡ ದೇವರಾಗಿದ್ದೀರಿ ಎಂದು ನಿಮ್ಮನ್ನು ಕಂಡುಕೊಂಡು ನಿಮ್ಮ ಸಾಕ್ಷಿಗಳಾಗಿ ಬದುಕಲು, ನಮ್ಮ ಭಾರತ ದೇಶಕ್ಕಾಗಿ ವಿಜ್ಞಾಪನೆ ಮಾಡಲು ನಮಗೆ ಕೊಟ್ಟ ಅವಕಾಶಗಳಿಗಾಗಿ ನಿಮಗೆ ವಂದನೆಗಳು. ಸರ್ವಾಧಿಕಾರಿಯಾಗಿರುವ ನೀವು, ಎಲ್ಲ ಅಧಿಕಾರವನ್ನು ಮೇಲಿನಿಂದ ಕೊಡಬಲ್ಲಂತಹ ನೀವು, ನಮ್ಮ ದೇಶಕ್ಕೆ ಕೊಟ್ಟ ಸ್ವತಂತ್ರತೆಗಾಗಿ ಈ ನಮ್ಮ ಭಾರತ ದೇಶ ಅಭಿವೃದ್ಧಿಯ ಕಡೆಗೆ ಸಾಗುತ್ತಾ ಪ್ರಪಂಚ ದೇಶಗಳಲ್ಲಿಯೇ ಉನ್ನತ ದೇಶವನ್ನಾಗಿ ಸಾಗಿಸುತ್ತಾ ಇರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ನಮ್ಮ ದೇಶವನ್ನು ಆಶೀರ್ವದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದ 5 ವರ್ಷಗಳ ನಂತರ ನಾನು ಜನಿಸಿದೆ ಪ್ರಿಯರೇ. ಅದಕ್ಕಾಗಿ ನಾನು ಹಿಂದಕ್ಕೆ ತಿರುಗಿ ನೋಡುವುದಾದರೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡಿರುವ ಇಂಡಿಯಕ್ಕೂ ಈ ದಿನ ನಾವು ನೋಡುವಂತಹ ಇಂಡಿಯಕ್ಕೂ ಬಹಳ ವ್ಯತ್ಯಾಸವಿದೆ. ಅಂದಿನ ಭಾರತ ದೇಶವೂ ಇವಾಗ ಸಾಗುತ್ತಿರುವ ದೇಶವೂ ಎಷ್ಟೋ ವ್ಯತ್ಯಾಸ ಇದೆ ಎಂದು ಹೇಳಬಹುದು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಆ ಹಳ್ಳಿ ಊರುಗಳಾಗಲಿ, ಗುಡಿಸಲುಗಳಾಗಲಿ, ಎತ್ತಿನ ಬಂಡೆಗಳಿರುವುದಾಗಲಿ, ಈವನ್ ಚೆನ್ನೈಯಲ್ಲಿಯೂ ಕೂಡ ದೊಡ್ಡ ಪಟ್ಟಣವಾದ ಮೆಡ್ರಾಸ್ ರೋಡ್ಗಳ ಮೇಲೆಯೂ ಎತ್ತಿನ ಬಂಡೆಗಳು ಹೋಗುವುದು, ಕುದುರೆ ರಥಗಳು ಹೋಗುವುದು, ಮನುಷ್ಯರು ತುಳಿಯುವಂತಹ ರಿಕ್ಷಾಗಳು ಓಡಾಡುವುದು, ಕೆರೋಸಿನ್ ಹಾಕಿ ಚಿಕ್ಕ ಚಿಕ್ಕ ದೀಪಗಳನ್ನು ಬೆಳಗಿಸುವಂಥದ್ದು, ಸಾಧಾರಣವಾದ ಪಂಚೆ ಕಟ್ಟಿಕೊಳ್ಳೋದು, ಸಾಧಾರಣವಾದ ವಸ್ತ್ರಧಾರಣೆಯಿಂದ ಬಹಳ ಬಡತನದಲ್ಲಿ ಆ ದಿನ ನಮ್ಮ ದೇಶ ಇರುವಂಥದ್ದು ನಾನು ಗಮನಿಸಿ ನೋಡಿದಾಗ, ಇವಾಗ ನೋಡಿದ್ರೆ ಎಷ್ಟೊಂದು ನಮ್ಮ ದೇಶ ಮುಂದಕ್ಕೆ ಸಾಗುತ್ತಿದೆ, ಪ್ರಪಂಚ ದೇಶಗಳೊಂದಿಗೆ ಪೈಪೋಟಿ ಮಾಡ್ತಿದೆ. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಒಂದು ಸಂಗತಿ ನೆನಪಿಟ್ಕೊಳ್ಳಿ, ನಿಜವೇ ಬ್ರಿಟಿಷರು ನಮ್ಮ ದೇಶವನ್ನೆಲ್ಲ ದೋಚಿಕೊಂಡಿದ್ದಾರೆ. ಹೆಚ್ಚು ಕಡಿಮೆ 100 ವರ್ಷಗಳವರೆಗೂ ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮ ದೇಶವನ್ನು ಪರಿಪಾಲಿಸಿದ್ದಾರೆ. ಬ್ರಿಟಿಷರು ಆಡಳಿತ ಮಾಡ್ತಾರೆ. ಅದೆಲ್ಲ ಡಿಟೇಲ್ ಆಗಿ ನಾವು ನೋಡುವ ಅಗತ್ಯವಿಲ್ಲ. ಆದರೆ ವರ್ಲ್ಡ್ ವಾರ್ I ನಂತರ ಭಾರತ ದೇಶಕ್ಕೆ ಸ್ವತಂತ್ರವಾಗಬೇಕೆಂದು ಹೋರಾಡುವಂಥದ್ದು ಪ್ರಾರಂಭಿಸಲಾಯಿತು. ಹೆಚ್ಚು ಕಡಿಮೆ 60-80 ವರ್ಷಗಳವರೆಗೂ ಸ್ವತಂತ್ರಕ್ಕೋಸ್ಕರ ಹೋರಾಡಿ ಅಂತಹ ಹೋರಾಟ ಒಬ್ಬರಿಬ್ಬರ ನಾಯಕತ್ವದ ಅಡಿಯಲ್ಲಿ ಮುಂದೆ ಸಾಗುತ್ತಾ ಇರುವಾಗ ಎಷ್ಟೋ ಮಂದಿ, ಅಂದರೆ 14 ಲಕ್ಷದಷ್ಟು ಜನ ಸತ್ತಿದ್ದಾರೆ ಆ ಹೋರಾಟದಲ್ಲಿ ಎಂದು ಲೆಕ್ಕಿಸಲಾಗಿದೆ. ಯಾವುದೇನೇ ಆಗಲಿ, ಆ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರು ನಾನಾ ವಿಧವಾದ ಶ್ರಮೆಗಳನ್ನು ಹೊಂದಿ ಬ್ರಿಟಿಷರನ್ನು ಈ ದೇಶದಿಂದ ಹೊರದೋಡಿಸುತ್ತಾರೆ. 1947ನೇ ವರ್ಷದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯತೆ ಸಿಕ್ಕಿರುವುದನ್ನು ನಾವು ನೆನೆಸಿಕೊಳ್ಳುತ್ತಿದ್ದೇವೆ. ಆದರೆ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಹೊರಟೋಗುತ್ತಿರುವಾಗ ಆ ಬ್ರಿಟಿಷರು ದೇಶವನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಪರಿಪಾಲನೆಯಲ್ಲಿ ಇಂಡಿಯನ್ಸ್ ಅನ್ನು ಆಳುಗಳಂತೆ ಉಪಯೋಗ ಮಾಡಿಕೊಂಡ್ರೆ ಹೊರತು ನಮಗೆ ಯಾವುದೇ ರೀತಿಯ ಡೆವಲಪ್ಮೆಂಟ್, ಅಭಿವೃದ್ಧಿ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಟ್ಟು ಹೋದರು. ಅವಾಗ ಭಾರತೀಯರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಕಟ್ಟಿಕೊಳ್ಳಲು ಸರಿಯಾದ ವಸ್ತ್ರಗಳಿಲ್ಲದೆ, ತಿನ್ನಲು ಸರಿಯಾದ ಆಹಾರವಿಲ್ಲದೆ, ಫ್ಯಾಕ್ಟರಿಗಳಿಲ್ಲದೆ, ನೆಲೆಸುವುದಕ್ಕಾಗಿ ವಸತಿಗಳಿಲ್ಲದೆ, ಪ್ರಪಂಚದಲ್ಲಿ ಡೆವಲಪ್ ಆಗುವಂತಹ ದೇಶಗಳೊಂದಿಗೆ ಪೈಪೋಟಿ ಮಾಡುವ ದೇಶವಾಗಿರದೆ ಬಹಳ ಬಡತನದಲ್ಲಿ, ಕೊರತೆಯಲ್ಲಿ ಇದ್ದಿತು ಎನ್ನುವಂಥದ್ದು ನಾವು ಚರಿತ್ರೆ ಓದುವಾಗ ತಿಳಿದುಕೊಳ್ಳುತ್ತೇವೆ. ಅಂತಹ ಸ್ಥಿತಿಯಲ್ಲಿದ್ದಂತಹ ಈ ದೇಶ ಈ ಕಳೆದ 76 ವರ್ಷಗಳಲ್ಲಿ ದೇವರ ಆಶೀರ್ವಾದಗಳಿಂದ ಅಭಿವೃದ್ಧಿ ಆಗುತ್ತಾ ಇದೆ ಎಂದು ಈ ರೀತಿಯಾಗಿ 14 ಮಂದಿ ಪ್ರೈಮ್ ಮಿನಿಸ್ಟರ್ಸ್, 15 ಮಂದಿ ಪ್ರೆಸಿಡೆಂಟ್ಸ್ ಬದಲಾಗುತ್ತಾ ಹಂತ ಹಂತವಾಗಿ ಭಾರತ ದೇಶದಲ್ಲಿ ಈ ಟೆಕ್ನಾಲಜಿಯ ಮೂಲಕ ಈ ದಿನಗಳಲ್ಲಿ ಇಷ್ಟೊಂದು ಅಭಿವೃದ್ಧಿ ಹೊಂದುತ್ತಾ ಪ್ರಪಂಚ ದೇಶಗಳೊಂದಿಗೆ ಪೈಪೋಟಿ ಮಾಡುವ ದೇಶವಾಗಿರುವಂಥದ್ದು
ಭಾರತೀಯರಾದ ನಮಗೆ ಎಷ್ಟೋ ಆನಂದವನ್ನು ಉಂಟುಮಾಡುತ್ತೆ. ಒಂದು ವಿಷಯವನ್ನು ನಾವು ಗಮನಿಸಬೇಕು. ಕ್ರೈಸ್ತತ್ವವನ್ನು ಬ್ರಿಟಿಷರು ಭಾರತಕ್ಕೆ ತರಲಿಲ್ಲ. ಬ್ರಿಟಿಷರು ಕ್ರೈಸ್ತರು ಆಗಿದ್ದಿರಬಹುದು, ಆದರೆ ನಮ್ಮ ದೇಶಕ್ಕೆ ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿರುವ ತೋಮ ಯಾವತ್ತೋ ಯೇಸುಕ್ರಿಸ್ತನ ಸುವಾರ್ತೆಯನ್ನು ತಂದಿದ್ದಾನೆ. ಆನಂತರ ಅನೇಕ ಮಂದಿ ಮಿಷನರಿಗಳು, ನಾಟ್ ಓನ್ಲಿ ಇಂಗ್ಲೆಂಡ್, ನಾಟ್ ಓನ್ಲಿ ಬ್ರಿಟಿಷ್, ನಾಟ್ ಓನ್ಲಿ ಅಮೆರಿಕನ್, ಜರ್ಮನ್ಸ್, ಆಸ್ಟ್ರೇಲಿಯನ್ಸ್, ಆದರೆ ಅನೇಕ ದೇಶಗಳಲ್ಲಿ ಯೇಸುಕ್ರಿಸ್ತನ ಪ್ರೀತಿಯನ್ನು ಅರಿತಿರುವಂಥವರು ಈ ನಮ್ಮ ದೇಶದ ಪರಿಸ್ಥಿತಿಯನ್ನು, ಈ ದೇಶದಲ್ಲಿರುವ ಬಡತನವನ್ನು, ಆ ಒಂದು ಅಜ್ಞಾನವನ್ನು, ಮೂಢತ್ವವನ್ನು, ಮೂಢನಂಬಿಕೆಯನ್ನು ತುಂಬಿರುವ ಇಂತಹ ದೇಶದಲ್ಲಿ ದೇವರ ಸುವಾರ್ತೆಯ ಬೆಳಕು ಪ್ರಕಾಶಿಸಬೇಕು ಎಂದು ಯೋಚಿಸಿ ಪ್ರಕಟಿಸಲು ಬಂದರು. ಈ ದಿನಗಳಲ್ಲಿ ಅನೇಕರು ಹೇಳ್ತಾರೆ, ಬಿಳಿ ಚರ್ಮ ಉಳ್ಳಂಥವನು ದೊರೆಯಾಗಿದ್ದಾನೆ, ಅವನೇ ಕ್ರೈಸ್ತನು ಅಂದುಕೊಳ್ತಾರೆ. ಆದರೆ ಹಾಗಲ್ಲ, ಅದು ಸತ್ಯ ಅಲ್ಲ. ದೊರೆಗಳೆಲ್ಲರೂ ಕ್ರೈಸ್ತರು ಅಲ್ಲ. ಮಿಷನರಿಗಳು ಬೇರೆ, ದೊರೆಗಳು ಬೇರೆ. ಹೀಗೆ ಈ ವಿಷಯಗಳಲ್ಲಿ ನಾವು ತಪ್ಪಾರ್ಥ ಮಾಡಿಕೊಳ್ತಿದ್ದೇವೆ. ನಮ್ಮ ದೇಶ ದೋಚಿಕೊಂಡವರು ಬ್ರಿಟಿಷರೇ, ಆದರೆ ನಮ್ಮ ದೇಶಕ್ಕೆ ಎಷ್ಟೋ ಮೇಲನ್ನುಂಟು ಮಾಡಿದವರು ಆ ಕಾಲದ ಮಿಷನರಿಗಳಾಗಿದ್ದಾರೆ. ಅವರು ಈ ದೇಶಕ್ಕೆ ಬಂದು ಎಷ್ಟೋ ಅಭಿವೃದ್ಧಿಯ ಕಾರ್ಯಗಳನ್ನು ತೆಗೆದುಕೊಂಡು ಬರ್ತಾರೆ. ದೇವರ ಪ್ರೀತಿ, ದೇವರ ಕರುಣೆ ಪ್ರಕಟಿಸುವುದರ ಮೂಲಕ ಮನುಷ್ಯರು ವಿದ್ಯಾವಂತರಾಗುತ್ತಾರೆ. ಈ ದಿನಗಳಲ್ಲಿ ನೋಡಿರಿ, ನೀವು ಗಮನಿಸಿ ನೋಡಿರಿ, ಒಳ್ಳೆ ಒಳ್ಳೆ ಕಾಲೇಜ್, ಲಾಯ್ಲಾ ಕಾಲೇಜ್ ಅನ್ನುತ್ತಾರೆ, ಹಾಗೆಯೇ ಗುಂಟೂರು ಕ್ರಿಶ್ಚಿಯನ್ ಕಾಲೇಜ್ ಅನ್ನುತ್ತಾರೆ. ಈ ರೀತಿ ಕಾಲೇಜಸ್ಗಳನ್ನು ಸ್ಥಾಪಿಸಿರೋದ್ರಿಂದಲೇ ನಮ್ಮ ದೇಶದ ನಾಯಕರೆಲ್ಲ ವಿದ್ಯಾವಂತರಾಗಿ ದೇಶ ವಿದೇಶಗಳಿಗೆ ಹೋಗುವಂತವರಾಗಿದ್ದಾರೆ. ಈ ದಿನಕ್ಕೂ ಕೂಡ ಒಂದು ಸೂಪರ್ ಪವರ್ ಆಗಿ ಭಾರತ ದೇಶ ಇರೋದಾದ್ರೆ ಅದಕ್ಕೆ ಒಂದು ಕಾರಣ ಅನೇಕರ ಶ್ರಮೆ, ಅನೇಕರ ಹೋರಾಟ, ದೇಶದ ನಾಯಕರ ಸಾಹಸ ಕಾರ್ಯಗಳು ಒಳಗೊಂಡಿವೆ ಎಂಬುದನ್ನು ನಾವು ಮರೆಯಬಾರದು. ಸ್ವತಂತ್ರ ಹೋರಾಟ ಯೋಧರನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಈ ಇಂಡಿಪೆಂಡೆನ್ಸ್ ಡೇ ಸಂದರ್ಭವಾಗಿ ನಮ್ಮ ದೇಶ ಪರಿಪಾಲಿಸುವ ನಾಯಕರಿಗೋಸ್ಕರ, ಅಧಿಪತಿಗಳಿಗೋಸ್ಕರ, ಮಿನಿಸ್ಟರ್ಸ್ಗಳಿಗೋಸ್ಕರ, ಪ್ರೈಮ್ ಮಿನಿಸ್ಟರ್ಗೋಸ್ಕರ, ಚೀಫ್ ಮಿನಿಸ್ಟರ್ಸ್ಗೋಸ್ಕರ, ಪ್ರೆಸಿಡೆಂಟ್ಗೋಸ್ಕರ, ಅಷ್ಟೇ ಅಲ್ಲ ದೇಶ ಭದ್ರವಾಗಿ ಕಾಪಾಡುವ ಮಿಲಿಟರಿ ಅವರಿಗೋಸ್ಕರ, ನೇವಿ ಅವರಿಗೋಸ್ಕರ, ಏರ್ ಫೋರ್ಸ್ ವಿಮಾನ ದಳಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥಿಸುವುದು ಎಷ್ಟೋ ಅವಶ್ಯಕವಾಗಿದೆ. ಈ ದಿನ ಇಷ್ಟೊಂದು ದೊಡ್ಡ ಕೃಪೆ ಈ ದೇಶದಲ್ಲಿದ್ದು ಇಷ್ಟೊಂದು ಸ್ವತಂತ್ರವಾಗಿ ನಾವು ಕರ್ತನಿಗೋಸ್ಕರ ಸಾಕ್ಷಿಗಳಾಗಿ ನಾವು ಜೀವಿಸುತ್ತಾ ಇರೋದಾದ್ರೆ ಇದರಲ್ಲಿ ಎಷ್ಟೋ ಜನರ ಪ್ರಯಾಸ, ಶ್ರಮೆ, ಪ್ರಾರ್ಥನೆ, ಹೋರಾಟಗಳು, ಪ್ರಾಣ ತ್ಯಾಗಗಳು ಈ ದೇಶದಲ್ಲಿ ಜರುಗಿವೆ ಎಂದು ನಾವು ಜ್ಞಾಪಕ ಮಾಡಿಕೊಂಡು ನಾವು ಅವರ ನಮನಗಳನ್ನು ಸಲ್ಲಿಸೋಣ. ಬೈಬಲ್ನಲ್ಲಿ ಅನೇಕ ಮಂದಿ ರಾಜರುಗಳನ್ನು ನೋಡ್ತೇವೆ. ರಾಜ್ಯಗಳು ವಿಫಲವಾಗುವುದಕ್ಕಾಗಿ, ಪತನವಾಗುವುದಕ್ಕಾಗಿ ಕಾರಣ ರಾಜನೇ. ರಾಜನು ಸರಿಯಾಗಿಲ್ಲದಿದ್ದರೆ ರಾಜ್ಯ ಸರಿಯಾಗಿ ಸಾಗಲ್ಲ. ನಾಯಕನು ಸರಿಯಾಗಿಲ್ಲದಿದ್ದರೆ ಜನರು ಸರಿಯಾಗಿರೋದಿಲ್ಲ. ಒಮ್ಮೆ ನೋಡೋಣ ಬನ್ನಿ, ಜ್ಞಾನೋಕ್ತಿಗಳ ಪುಸ್ತಕ ಅದರಲ್ಲಿನ 11ನೇಯ ಅಧ್ಯಾಯ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ. ನೋಡೋಣ ಬನ್ನಿ, 11ನೇ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ ಕೇಳಿ. ನಾಯಕರು ಇಲ್ಲದಿರುವಲ್ಲಿ ಜನರು ದಾರಿ ತಪ್ಪುವರು. ನಾಯಕರಿಲ್ಲದಿದ್ದರೆ ಜನರು ದಾರಿ ತಪ್ಪುತ್ತಾರೆ. ನಾಯಕನು ಸರಿಯಾಗಿಲ್ಲದಿದ್ದರೂ ಕೂಡ ಜನರು ದಾರಿ ತಪ್ಪುತ್ತಾರೆ. ಮೋಶೆ ದೊಡ್ಡ ನಾಯಕನಾಗಿದ್ದ. ಆ ಮೋಶೆ ಪ್ರಾರ್ಥನೆ ಮಾಡಲು ಸ್ವಲ್ಪ ಕಾಲ ಬೆಟ್ಟ ಹತ್ತಿ ಹೋದಾಗ ಎಲ್ಲರೂ ತಮ್ಮ ಇಷ್ಟಾನುಸಾರವಾಗಿ ಪ್ರವರ್ತಿಸಲು ಆರಂಭಿಸುತ್ತಾರೆ. ಹೌದು ಪ್ರಿಯರೇ, ದೇಶ ಅಭಿವೃದ್ಧಿಯಾಗಬೇಕಾದರೂ, ಒಂದು ಜನಾಂಗ ಅಭಿವೃದ್ಧಿಯಾಗಬೇಕಾದರೂ, ಒಂದು ಕುಟುಂಬ ಆಶೀರ್ವದಿಸಲ್ಪಡಬೇಕಾದರೂ ನಾಯಕತ್ವ ಇರಬೇಕು. ಅದಕ್ಕೆ ದೇವರು ಕುಟುಂಬಕ್ಕೆ ಶಿರಸ್ಸನ್ನಾಗಿ ತಂದೆಯನ್ನಿಟ್ಟಿದ್ದಾರೆ. ಹಾಗೆಯೇ ನಾಯಕತ್ವ ಎನ್ನುವುದು ಪ್ರತಿ ಸ್ಥಳದಲ್ಲಿ ನಾವು ನೋಡ್ತೇವೆ. ನಾಯಕನು ಸರಿಯಾಗಿರುವ ಸ್ಥಳದಲ್ಲಿ ಅಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಅಲ್ಲಿನ ರಿಸೋರ್ಸಸ್ಗಳೆಲ್ಲ ಉಪಯೋಗ ಆಗುವಂಥದ್ದು, ಅಲ್ಲಿರುವಂತಹ ಪ್ರತಿಯೊಬ್ಬರ ಅವಶ್ಯಕತೆ ತೀರುವ ಕಾರ್ಯ ಜರುಗುತ್ತೆ. ಹಾಗಾಗಿ ಈ ನಾಯಕರು ಅಂದರೆ ದೇವರು ಹೆಚ್ಚಿಸಿದ ಪ್ರತಿಯೊಬ್ಬ ನಾಯಕನು ತನ್ನ ಸಾಮರ್ಥ್ಯದ ಮೇರೆಗೆ, ತನಗೆ ದೇವರು ಕೊಟ್ಟ ವಿಜ್ಞಾನದ ಮೇರೆಗೆ, ಜ್ಞಾನದ ಮೇರೆಗೆ ನಡ್ಕೊಳ್ಬೇಕು. ನಾಯಕನಿಗೆ ಬೇಕಾದದ್ದೇನು? ಜ್ಞಾನ. ಸೊಲೊಮೋನನು ರಾಜನಾಗಿದ್ದಾಗ ಚಿಕ್ಕ ಹುಡುಗನಾಗಿದ್ದ.
ದೇವರು ಅವನಿಗೆ ಪ್ರತ್ಯಕ್ಷನಾಗಿ ನಿನಗೇನ್ ಬೇಕಯ್ಯ ಎಂದು ಕೇಳಿದಾಗ ಅವನೇನು ಹೇಳ್ದ? ಇಷ್ಟೊಂದು ದೊಡ್ಡ ಜನಾಂಗವನ್ನು ಸಮೂಹವನ್ನು ಪರಿಪಾಲಿಸುವುದಕ್ಕಾಗಿ ನನಗೆ ಜ್ಞಾನ ವಿವೇಕವುಳ್ಳ ಹೃದಯ ದಯಪಾಲಿಸೆಂದು ಬೇಡಿಕೊಳ್ತಾನೆ. ನೋಡಿದೀರಾ, ದೇಶವನ್ನು ಪರಿಪಾಲಿಸುವುದಕ್ಕಾಗಿ ಬೇಕಾದದ್ದು ಜ್ಞಾನ, ದೈವ ಜ್ಞಾನ, ಯುಕ್ತಿಗಳಲ್ಲ, ಕುಯುಕ್ತಿಗಳಲ್ಲ. ದೈವ ಜ್ಞಾನ, ಮೇಲಿನಿಂದ ಬಂದ ಜ್ಞಾನ ಶುದ್ಧವಾದದಾಗಿದೆ, ಸುಲಭವಾದದಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ಪಾರದರ್ಶಕವಾಗಿ ಇರುವಂಥದ್ದಾಗಿದೆ, ಅಕೌಂಟೇಬಿಲಿಟಿ, ಲೆಕ್ಕ ಒಪ್ಪಿಸುವವರಾಗಿ ಇರುವಂಥದ್ದಾಗಿದೆ. ಅನೇಕ ಸ್ಥಳಗಳಲ್ಲಿ, ಕೆಲವೊಂದು ದೇಶಗಳಲ್ಲಿ ಎಷ್ಟೋ ಬಡತನ ಇದೆ ಎಂದರೆ ಅವರು ಸ್ವಲ್ಪವೂ ಆಹಾರವೂ ಇಲ್ಲದೆ, ನೀರು ಕೂಡ ಸರಿಯಾಗಿ ದೊರಕದ ಪರಿಸ್ಥಿತಿಯಲ್ಲಿ ಕೆಲವೊಂದು ಆಫ್ರಿಕಾದ ದೇಶಗಳಿರುವುದಾದರೆ ಅಲ್ಲಿ ನಾಯಕನು ಸರಿಯಾಗಿಲ್ಲದಕ್ಕಾಗಿಯೇ ಅವರ ಕರೆನ್ಸಿಗೆ ಬೆಲೆಯೇ ಇಲ್ಲ. ಅವರ ರೂಪಾಯಿ ಅಂದರೆ ಅವರ 5 ರೂಪಾಯಿ ಕರೆನ್ಸಿ ನಮಗೆ ಒಂದು 5 ಪೈಸಕ್ಕೆ ಸಮಾನವಾಗಿದೆ ಎಂದು ಲೆಕ್ಕಿಸಲಾಗಿದೆ ಅಂತೆ. ನಾಯಕರಿಲ್ಲದಿರುವಾಗ ಹಾಗಾಗುತ್ತೆ. ಬಹುಮಂತ್ರಿಗಳು ಇರುವಲ್ಲಿ ಸಂರಕ್ಷಣೆ ಇರುತ್ತೆ. ಇನ್ನೊಂದು ವಚನ ನೋಡೋಣ, 29ನೇ ಅಧ್ಯಾಯ 18ನೇ ವಚನ ನೋಡೋಣ. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ನಾಯಕರು ಇದ್ರೂ ಕೂಡ ದೇವ ದರ್ಶಕರು, ದೇವರ ಸಹಾಯ, ದೇವರ ಮಾತು, ದೇವರ ನಡೆಸುವಿಕೆ, ದೇವರ ಭಯ ಇಲ್ಲದೇ ಇರುವಲ್ಲಿ ಜನರು ಅಂಕೆ ಮೀರುವರು. ಕೆಲವೊಂದು ಕ್ರೈಸ್ತಿಯ ದೇಶಗಳು ಕೂಡ ಬಿದ್ದು ಹೋಗಲು ಕಾರಣ ಏನಂದುಕೊಂಡಿದ್ದೀರಿ? ನಾಯಕತ್ವ ಸರಿಯಾಗಿಲ್ಲ. ಅಂತಹ ದೇಶಗಳಲ್ಲಿ ಅವರು ದೇವರ ವಾಕ್ಯಕ್ಕೆ ಗೌರವ ಕೊಟ್ಟಾಗ, ದೇವರಿಗೆ ಭಯಪಟ್ಟಾಗ ಪ್ರಪಂಚ ದೇಶಗಳಲ್ಲಿ ಅಗ್ರ ದೇಶ ಎನ್ನುವಂತಹ ಹೆಸರು ಪ್ರಖ್ಯಾತಿ ಪಡೆದುಕೊಂಡಿದ್ದುವು. ಆದರೆ ಕಾಲ ಕಳೆಯುತ್ತಿದ್ದ ಹಾಗೆ ಕ್ರೈಸ್ತಿಯ ದೇಶಗಳಲ್ಲಿ ಕ್ರಿಸ್ತನು ಇಲ್ಲದೇ ಇರುವುದಕ್ಕಾಗಿ ಚರ್ಚಸ್ಗಳು ಮುಚ್ಚಲಾಗ್ತಿವೆ. ನಾಮಕಾರ್ಥರಾಗಿ ವಿಶ್ವಾಸಿಗಳೆಲ್ಲ ಉಳುಕೊಳ್ಳುತ್ತಿದ್ದಾರೆ. ಅದು ಎಲ್ಲೇ ಆಗಿರಬಹುದು. ದೇವರ ಭಯವಿಲ್ಲದಿದ್ದರೆ ಮನುಷ್ಯರು ಸ್ವಾರ್ಥಿಗಳಾಗಿರುತ್ತಾರೆ. ಲಂಚಕ್ಕೆ, ಮೋಸಕ್ಕೆ, ವಂಚನೆಗಳಿಗೆ ಅವಕಾಶ ಕೊಟ್ಟಾಗ ದೇಶ ಹೇಗೆ ಅಭಿವೃದ್ಧಿ ಹೊಂದುತ್ತದೆ? ದೇವದರ್ಶಕರಿಲ್ಲದಿರುವಲ್ಲಿ ಜನರು ಕಟ್ಟುಪಾಡಿಲ್ಲದೆ ಅಂಕೆ ಮೀರುವರು. ಇನ್ನೊಂದು ವಚನ ನಿಮ್ಮೆಲ್ಲರಿಗೂ ತೋರಿಸುತ್ತೇನೆ. ಯಶ್ 1 ನಿಮಿಷ, 14ನೇ ಅಧ್ಯಾಯ ನೋಡೋಣ ಬನ್ನಿ. 14ನೇ ಅಧ್ಯಾಯ ವಚನ 34ನೆಯ ವಚನ, ಜ್ಞಾನೋಕ್ತಿಯ ಪುಸ್ತಕ, ಅದರಲ್ಲಿನ 14ನೇ ಅಧ್ಯಾಯ 34ನೆಯ ವಚನ. ನೀತಿಯ ಜನರು ಉನ್ನತಕ್ಕೆ ಬರಲು ಕಾರಣವಾಗುತ್ತೆ, ಪಾಪವು ಪ್ರಜೆಗಳಿಗೆ ಅವಮಾನ ತರುವುದು. ನೀತಿಯು ಜನರು ಉನ್ನತಕ್ಕೆ ಬರಲು ಕಾರಣವಾಗುವುದು, ಪಾಪವು ಪ್ರಜೆಗಳಿಗೆ ಅವಮಾನ ತರುವುದು. ನೀತಿ ನ್ಯಾಯಗಳನ್ನು ಅನುಸರಿಸುವ ದೇಶ ಅಭಿವೃದ್ಧಿ ಹೊಂದುತ್ತದಂತೆ. ಮೋಸಕ್ಕೆ, ಅನ್ಯಾಯಕ್ಕೆ, ಪಾಪಕ್ಕೆ ಪ್ರಾಮುಖ್ಯತೆ ಕೊಡುವಂತಹ ದೇಶಗಳು ನಾಚಿಕೆ ತಂದುಕೊಳ್ತವೆ, ಅವಮಾನ ತಂದುಕೊಳ್ತವೆ. ಅದು ಯಾವುದೇ ದೇಶ ಆಗಿರಬಹುದು. ಯಾವುದು ನಿಜವಾದ ಸ್ವತಂತ್ರತೆ ಅಂದರೆ ಎಲ್ಲರೂ ಇಷ್ಟ ಬಂದಂತೆ ಪ್ರವರ್ತಿಸುವುದು ಅಂದುಕೊಳ್ತಾರೆ. ಒಂದು ದಿನ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಕೋಲು ತಿರುಗಿಸುತ್ತಾ ಹೋಗ್ತಾ ಇದ್ದನಂತೆ. ಉದ್ದವಾದ ಕೋಲು ರೋಡಲ್ಲಿ ತಿರುಗಿಸುತ್ತಾ ಹೋದ್ರೆ ಏನಯ್ಯ ಯಾರಿಗಾದರೂ ತಗಲುತ್ತೆ ಅಂತ ಹೇಳಿದ್ರೆ, ಸುಮ್ನಿರಯ್ಯ, ನಮ್ಮ ದೇಶಕ್ಕೆ ಸ್ವತಂತ್ರತೆ ಸಿಕ್ಕಿದೆ, ನನ್ನಿಷ್ಟ ಅಂದನಂತೆ. ನಿನ್ನ ಸ್ವೇಚ್ಛವನ್ನು ನೀನು ದುರುಪಯೋಗ ಮಾಡಿಕೊಳ್ಳೋದಾದ್ರೆ ಅದು ಸ್ವತಂತ್ರತೆಯಾಗಿದೆಯಾ? ಸ್ವೇಚ್ಛೆ ಅಂದರೆ ಜವಾಬ್ದಾರಿಕೆಯಾಗಿದೆ. ಯಾರೋ ನಮ್ಮ ಮೇಲೆ ಪರಿಪಾಲನೆ ಮಾಡಿದಾಗ ಅವರಿಗೆ ನಾವು ಒಳಗಾಗಿದ್ದೆವು. ಈಗ ನಮ್ಮನ್ನು ನಾವೇ ಪರಿಪಾಲಿಸಿಕೊಳ್ಳಬೇಕು. ನಮ್ಮಲ್ಲಿ ನಾವು ಅನೇಕರಿಗೆ ಹೇಳುವುದರಲ್ಲಿಯೇ ಎಕ್ಸ್ಪರ್ಟ್ಸ್ ಆಗಿದ್ದೇವೆ, ಹೌದಲ್ಲವೇ? ಆದರೆ ಅನುಸರಿಸುವುದರಲ್ಲಿ ಮಾತ್ರ ಝೀರೋ. ಇತರರಿಗೆ ಹೇಳುವುದಲ್ಲ, ನಾವು ಮಾಡುವವರಾಗಿರಬೇಕು. ನಮ್ಮ ದೇವರ ಜೊತೆ ಇರುವಿಕೆ ನಮಗಿಲ್ಲದಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ವಾಕ್ಯ ನೋಡಿ, ನೀತಿ, ದೇವರ ಭಯ, ಒಂದು ಬಾರ್ಡರ್, ಒಂದು ಇಂಟೆಕ್ಸ್, ಒಂದು ಕಟ್ಟು, ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅಲ್ಲವೇ ನಮ್ಮ ದೇಶದಲ್ಲಿ? ಎದಕ್ಕಾಗಿ? ಅದನ್ನು ಮೀರಿ ಆ ಕಡೆ ಈ ಕಡೆ ಹೋಗದಂತೆ ಇಲ್ಲಿವರೆಗೂ ಈ ನಮ್ಮ ದೇಶ ಈ ರೀತಿಯಾಗಿ ಕಟ್ಟಲ್ಪಟ್ಟು ಅಭಿವೃದ್ಧಿ ಆಗಿದೆ. ಹಲ್ಲೆಲೂಯಾ! ಈ ದೇಶದ ವಿಶ್ವಾಸಿಗಳಾಗಿರುವಂತಹ ನಾವು ಈ ದೇಶಕ್ಕಾಗಿ ಪ್ರಾರ್ಥಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಈ ದೇಶದಲ್ಲಿ ಹಿಂಸೆಗಳ ಪಾಲಾಗುತ್ತಿರುವ
ಅನ್ಯಾಯ ಹೊಂದುತ್ತಿರುವ, ನಷ್ಟ ಹೊಂದುತ್ತಿರುವ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ನೀತಿವಂತ ನ್ಯಾಯಾಧೀಶನಾಗಿ ನಮ್ಮ ಕರ್ತನು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆತನ ಬರೋಣಕ್ಕಾಗಿ ನಾವು ಎದುರು ನೋಡುತ್ತಾ ಸಿದ್ಧರಾಗುತ್ತಾ ನಮ್ಮ ಸುತ್ತಲಿರುವವರನ್ನು ಕೂಡ ಸಿದ್ಧಪಡಿಸುತ್ತಾ ಯೇಸುವಿನ ಸತ್ಯ ಸುವಾರ್ತೆ ಒಬ್ಬ ವ್ಯಕ್ತಿಯನ್ನು ಹೃದಯ ಶುದ್ಧಿಗೆ ನಡೆಸುವಂಥದ್ದಾಗಿರೋದ್ರಿಂದ, ನಿಸ್ವಾರ್ಥಿಯನ್ನಾಗಿ ಮಾಡುವಂಥದ್ದಾಗಿರೋದ್ರಿಂದ, ಅನೇಕರ ರಕ್ಷಣೆಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಸಹಾಯ ಮಾಡುವಂಥದ್ದಾಗಿರೋದ್ರಿಂದ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಈ ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಇದು ಆತನ ಬರೋಣದ ಸಮಯವಾಗಿದೆ. ಪ್ರಪಂಚದಾದ್ಯಂತ ಕರ್ತನ ಬರೋಣದ ಗುರುತುಗಳನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ಇಂತಹ ಸಮಯದಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿರುವಾಗ ದೇವರೇ ನೀವು ಕೊಟ್ಟ ಸ್ವೇಚ್ಛೆಯನ್ನು ದುರುಪಯೋಗ ಮಾಡಿಕೊಳ್ಳದೆ ನಿಮ್ಮ ನಾಮಕ್ಕೆ ಮಹಿಮೆ ತರುವ ಜೀವಿತ ಜೀವಿಸಲು ನಿಮ್ಮ ನಾಮ ಅರಿತ ನಮಗೆ ಸಹಾಯ ಮಾಡಿರೆಂದು, ನಮ್ಮ ದೇಶ ನಾಯಕರಿಗೆ ನಿಮ್ಮ ಜ್ಞಾನ ದಯಪಾಲಿಸಿರಿ ಎಂದು, ನೀತಿ ನ್ಯಾಯದಿಂದ ನಮ್ಮ ದೇಶ ಪರಿಪಾಲಿಸುವಂತೆ ಕೃಪೆ ದಯಪಾಲಿಸಿರೆಂದು ಪ್ರಾರ್ಥಿಸಲು ಬದ್ಧರಾಗಿದ್ದೇವೆ. ತಲೆಬಾಗಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಭಾರತ ದೇಶಕ್ಕೆ ಕೊಟ್ಟ ಸ್ವತಂತ್ರತೆಗಾಗಿ ನಿಮಗೆ ಸ್ತೋತ್ರ. ಕಳೆದ ವರ್ಷಗಳೆಲ್ಲ ಕಾಪಾಡಿದ್ದಕ್ಕಾಗಿ ದಿನೇ ದಿನೇ ಅಭಿವೃದ್ಧಿ ಹೊಂದುವ ಹಾಗೆ ಪ್ರಪಂಚದ ದೇಶಗಳೊಂದಿಗೆ ಪೈಪೋಟಿ ಮಾಡುವ ದೇಶವನ್ನಾಗಿ ನಮ್ಮ ಭಾರತ ದೇಶವನ್ನು ಹೆಚ್ಚಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ನಡೆಯುವ ಪ್ರತಿಯೊಂದನ್ನು ನೀವು ಅರ್ಥವರಾಗಿದ್ದೀರಿ. ಅನ್ಯಾಯವನ್ನು, ಅಕ್ರಮವನ್ನು ತೊಲಗಿಸುವಾತನು ನೀವೇ. ದೌರ್ಜನ್ಯವನ್ನು, ಹಿಂಸೆಯನ್ನು ಪೂರ್ತಿಯಾಗಿ ತೊಲಗಿಸುವಾತನು ನೀವೇ. ಶ್ರಮೆಯಲ್ಲಿ ಇರುವವರಿಗೋಸ್ಕರ ವಿಜ್ಞಾಪನೆ ಮಾಡಲು ಪರಿಪಾಲಕರು ದೈವಜ್ಞಾನದಿಂದ, ನೀತಿ ನ್ಯಾಯಗಳಿಂದ, ದೈವಜ್ಞಾನದಿಂದ ಈ ದೇಶ ಪರಿಪಾಲಿಸುವ ಹಾಗೆ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳುವುದಕ್ಕೂ ನಿಮ್ಮ ನಾಮವನ್ನು ಅಂಗೀಕರಿಸಿರುವ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಪಾಪವೆಂಬ ಬಂಧನದಲ್ಲಿ ಇರುವಂಥವರನ್ನು, ದೇಶಕ್ಕೆ ಸ್ವಾತಂತ್ರ್ಯತೆ ಬಂದರೂ ಮಾನವನು ಇನ್ನೂ ಪಾಪದ ಬಂಧನದಲ್ಲಿದ್ದಾನೆ, ಅದರಲ್ಲೇ ಬಿದ್ದಿರುವುದರಿಂದ ಮಗನು ನಿಮಗೆ ಬಿಡುಗಡೆ ಮಾಡಿದ ಹೊರತು ನೀವು ಬಿಡುಗಡೆ ಆಗುವುದಿಲ್ಲವೆಂದು ನೀವು ಹೇಳಿದ ಪ್ರಕಾರ ಪಾಪ ಬಂಧನದಿಂದ ನಮ್ಮನ್ನು ಬಿಡಿಸಬಲ್ಲಾತನು ನಿಜವಾದಂತಹ ಲೋಕ ರಕ್ಷಕನು ನೀವು ಒಬ್ಬರೇ ಆಗಿದ್ದೀರಿ ಎನ್ನುವ ಸಂಗತಿ ನಾವು ಗುರುತಿಸಿ ನಮ್ಮ ಸುತ್ತಲಿರುವವರಿಗೂ ಇದನ್ನು ಪ್ರಕಟಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮ ದೇಶಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥಿಸೋಣ. ಹಾಗೆಯೇ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ಒಂದು ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಈ ಕಡೆ ನಾವು ಪ್ರಾರ್ಥಿಸ್ತಿದ್ದೇವೆ, ಆ ಕಡೆ ನೀವು ಕೂಡ ಪ್ರಾರ್ಥಿಸಿರಿ. ನಾವು ಮಾಡುವ ಪ್ರಾರ್ಥನೆ, ವಿಜ್ಞಾಪನೆಗಳು ನಮಗೆ, ನಮ್ಮ ದೇಶಕ್ಕೂ ಮತ್ತು ಈ ಪ್ರಪಂಚಕ್ಕೂ ಕೂಡ ಆಶೀರ್ವಾದಕರವಾಗಿರುವ ಹಾಗೆ ದೇವರು ಸಹಾಯ ಮಾಡಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಒಂದು ವಿಶೇಷ ಪ್ರಕಟಣೆ. ಈ ದಿನ ಒಂದು ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನ ಹಡ್ಸನ್ ಕಮ್ಯುನಿಟಿ ಸೆಂಟರ್, ಕಾರ್ಪೊರೇಷನ್ ಸರ್ಕಲ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್ ಸ್ಥಳದಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯವರೆಗೂ, ಹಾಗೆಯೇ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ನೀವು ತೆಲುಗು, ತಮಿಳ್, ಕನ್ನಡ ಭಾಷೆಯವರಾಗಿದ್ರೂ ಸಹ ಬನ್ನಿರಿ. ದೇವರ ಮಾತುಗಳನ್ನು ಕೇಳಿರಿ. ದೇಶಕ್ಕಾಗಿ ಪ್ರಾರ್ಥಿಸೋಣ. ದೈವ ಆಶೀರ್ವಾದ ಹೊಂದಿಕೊಳ್ಳೋಣ. ಈ ವಿಷಯದ ವಿವರಣೆ ನಿಮಗೆ ಬೇಕಾಗಿರೋದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ತಕ್ಷಣವೇ ನೀವು ಕಾಲ್ ಮಾಡಿರಿ. ಹೆಚ್ಚಿನ ವಿವರಗಳು ನಿಮಗೆ ಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ? ವಂದನೆಗಳು. ಹಾಲೆಲೂಯಾ! ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು 1 ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ.
ಯೌವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯೌವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9848087779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?